ಯಾದಗಿರಿ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಲು ಬಂದು ಅಲೆದಾಡ್ತಾ ಇದ್ದ ಕುರುಡನ ಕಷ್ಟಕ್ಕೆ ಹೃದಯವಂತರಾದ ಉಮೇಶ್ ಮದ್ನಾಳ್ ಅವರ ಹೃದಯ ಮಿಡಿದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಏವೂರು ತಾಂಡದ ಗೋಪಾಲ್ ತಂದೆ ದಾವೂದ್ ಠಾಕೂರ್ ಎಂಬಾತ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗೆ ತಿಳಿಸಲು ಡಿಸಿ ಕಚೇರಿಗೆ ಬಂದಿದ್ರು. ಇದೇ ವೇಳೆ ಡಿಸಿ ಕಚೇರಿಯಲ್ಲಿರುವ ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಕಣ್ಣು ಕಾಣದ ಗೋಪಾಲ್ ತಂದೆ ದಾಮೋದ್ ರಾಥೋಡ್ಗೆ ಡಿಸಿ ಭೇಟಿಗೆ ಅವಕಾಶವನ್ನ ನೀಡಿರಲಿಲ್ಲ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಮದ್ನಾಳ್ ಡಿಸಿ ಕಚೇರಿಯ ಆವರಣದಲ್ಲಿದ್ದರು. ತಕ್ಷಣವೇ ಗಮನಿಸಿ ಸ್ಥಳೀಯರು ಅಂದ ವ್ಯಕ್ತಿಯನ್ನ ಉಮೇಶ್ ಮದ್ನಾಳ್ ಅವರಿಗೆ ಪರಿಚಯಿಸಿದ್ರು. ಕೂಡಲೇ ರೇವೂರ್ ರಾಠೋಡ್ ಸಮಸ್ಯೆಯನ್ನ ಉಮೇಶ್ ಮದ್ನಾಳ್ ಆಲಿಸಿದ್ರು. ಇದೇ ವೇಳೆ ಗೋಪಾಲ್, ಅಕ್ಕ ತಿಪ್ಪೇಬಾಯಿ ಹಾಗೂ ತಮ್ಮ ಸಿದ್ದರಾಮ ಸಹ ಕುರುಡರಾಗಿದ್ದಾರೆ ಅನ್ನೋದು ಗೊತ್ತಾಯ್ತು. ಬಳಿಕ ಆತನಿಗೆ ನೀನು ಯಾದಗಿರಿಗೆ ಬರಬೇಡ, ನಾನೇ ನಿಮ್ಮೂರಿಗೆ ಬಂದು ನಿಮಗೆ ಸರ್ಕಾರದ ಸವಲತ್ತು ಸಿಗುವ ಹಾಗೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ರು. ಬಳಿಕ ಬಸ್ನಲ್ಲಿ ಹಣ ಕಳೆದುಕೊಂಡಿದ್ದ ಅಂದ ಗೋಪಾಲ್ ತಂದೆ ದಾವೂದ್ ರಾಥೋಡ್ಗೆ ಊಟ ಮಾಡಿಕೊಂಡು ಹೋಗೋದಕ್ಕೆ ಒಂದಿಷ್ಟು ಹಣವನ್ನ ನೀಡಿದ್ರು. ಸದ್ಯ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಒಂದೇ ಮನೆಯಲ್ಲಿ 3 ಕುರುಡರಿದ್ದಾರೆ, ಇವರಿಗೆ ಸರ್ಕಾರದ ಸೌಲಭ್ಯ ಸಿಗುವ ಹಾಗೆ ಮಾಡಬೇಕು ಅಂತ ಉಮೇಶ್ ಸೇರಿದಂತೆ ಇನ್ನಿತರರು ಒತ್ತಾಯಿಸಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ತಾಲೂಕುಗಳಿಂದ ಏನದ ಜಿಲ್ಲಾಡಳಿತಕ್ಕೆ ಭವನಕ್ಕೆ ಬಂದ್ರೆ ಕಡುಬಡವರು ಸಮಸ್ಯೆ ಬಗೆಹರಿತಕ್ಕಂಥ ದೃಷ್ಟಿಯಿಂದ ಆಸೆ ಇಟ್ಕೊಂಡು ಬರ್ತಾರ. ಅಲ್ಲಿ ಜಿಲ್ಲಾಧಿಕಾರಿಗೆ ಭೇಟಿ ನೀಡಲಿಕ್ಕೆ ಬಂದಿರತಕ್ಕಂಥ ಏವೂರು ತಾಂಡದ ಗೋಪಾಲ್ ರಾಠೋಡ್ ಏನದಂದ್ರೆ ಅವ್ರು ತನ್ನ ಸಮಸ್ಯೆ ಹೇಳ್ತಿದ್ದ, ಯಾತಗ ತನಗೆ ಕಣ್ಣಿಲ್ಲ, ಅವ್ರ ಅಕ್ಕ ಕಣ್ಣಿಲ್ಲ, ಅವ್ರ ತಮಗನ ಕಣ್ಣಿಲ್ಲ. ಅಂಥದ್ರಲ್ಲಿ ಏನಾದ್ರು ಸಮಸ್ಯೆ ಹೇಳಕ್ ಬಂದಾಗ ಆ ಮನುಷ್ಯಾಗ ಕಿಶದಲ್ಲಿ ರೊಕ್ಕನ ಕಳ್ಕಂದನ. ಮತ್ತೆ ಕೆಳಮಟ್ಟದ ಅಪ್ತರ ಇದ್ದಿರ್ತಕ್ಕಂಥ ಅಪ್ತ ಸಹಾಯಕರು ಇಲ್ಲ ಅಂತೇಳಿ ಗದರಿಸ್ತಕ್ಕಂಥ ಇದು ದುರದೃಷ್ಟಕರ. ಮಾನ್ಯ ಜಿಲ್ಲಾಧಿಕಾರಿಗಳು ಇಂಥವ್ರನ್ನ ತೆಗೆದು ಕೇಸಿ ಬೇರೆ ಕಡೆಗೆ ಹಾಕಬೇಕು. ಇನ್ನೊಂದು ಏನದಂದ್ರೆ ಬಂದವರಿಗೆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಆದರೆ ಆ ಮನುಷ್ಯಾಗ ಶೀಘ್ರ ನೀವು ಊರಿಗೆ ಹೋಗಪ್ಪ, ನಿನ್ನ ಜವಾಬ್ದಾರಿ ಒಂದು ವಾರದೊಳಗೆ ನಾನು ಊರಿಗೆ ಬರ್ತೀನಿ, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಮಾಡಿಸ್ಕೊಡೋದಾಗಿ ಭರವಸೆ ನೀಡೀನಿ. ಒಂದು ವಾರದೊಳಗೆ ಆಗಲಿ ಅವ್ರ ಮನೆಗೆ ಹೋಗಿ ಭೇಟಿ ನೀಡ್ತಕ್ಕಂಥ ಕೆಲಸ ಮಾಡ್ತೀನಿ. ಮತ್ತೇನದಂದ್ರೆ ಮುಂದೆ ಏನದ ಅದಕ್ಕೆ ಸವಲತ್ತು ಕೊಡಿಸಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜಿಲ್ಲಾಡಳಿತದಲ್ಲಿ ಇಂಥ ಘಟನೆಗಳು ನಡಿಬಾರದಂತಕ್ಕಂಥದ್ದೇ ನಂದ ಒತ್ತಾಯ. ಹಿಂದೆ ನಡೆದಿರ್ತಕ್ಕಂಥ ಘಟನೆ ಗೋಪಾಲ್ ರಾಠೋಡ್ ಅಂತ ಅಡ್ಡ ಕಣ್ಣು ಕಳುವಂತ ಮನುಷ್ಯ. ಹಾಗೆ ಯಾದಗಿರಿ ಜಿಲ್ಲೆ ಅಂತ ಎಲ್ಲರಿಗಿಂತ ಹಿಂದುಳಿದ ಏವೂರು ತಾಂಡದವ ಹಾಗೂ ಯಾದಗಿರಿ ಎಲ್ಲರಿಗಿಂತ ಹಿಂದುಳಿದ ಜಿಲ್ಲೆ. ಅದರಲ್ಲಿ ಬಡವರು ಏನೋ ಅವ್ರ ಪ್ರಾಬ್ಲಮ್ ತಗೊಂಡು ಬಂದಿರ್ತದೆ ಅಂಥದಾಗ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕುಂದರ್ಸಿ ಕರೆಸಿ ಅವ್ರಿಗೆ ಏನಾದ ಅವ್ರದ್ದು ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಕೆಳ ಮಟ್ಟಗಿರುವಂಥ ಅಧಿಕಾರಿಗಳು ಆದರೂ ಅವ್ರಿಗೆ ಭೇಟಿ ಮಾಡಿಸ್ಬೇಕು. ಭೇಟಿ ಮಾಡಿಸ್ಕೇಸಿ ಅವ್ರಿಗೆ ಏನಾದ್ರು ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಪಾಪ ಅವನಿಗೆ 2 ಕಣ್ಣಿಲ್ಲ ಅಂದ್ರೆ ಭೀ ಇಲ್ಲಿ ಯಾರು ಇಲ್ಲ, ಅಧಿಕಾರಿಗಳಿಲ್ಲ ಅಂತ ಅವ್ರು ಬೆದರಿಸಿ ಕಳಿಸಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಪಾಪ. ಅದು ಚಲೋ ಆಯಿತು. ಉಮೇಶ್ ಮದ್ನಾಳ್ ಅವ್ರು ಬಂದಿದ್ರು. ಅವ್ರು ಬಂದ ಕೇಸಿ ಅವ್ರಿಗೆ ಹೇಳಿ ಮಾತಾಡಿ ಅವ್ರದ್ದು ಏನಾದ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಮಾಡ್ಬೇಕಂತ ಹೇಳಿ ಕೇಸಿ ಅವ್ರು ತಿಳಿಸಿದ್ರೆ ಪಾಡಾಯ್ತು. ಇಲ್ಲಾಂದ್ರೆ ಅವ್ರು ಎಲ್ಲಿ ಹೋಗ್ತಿದ್ರು ಪಾಪ. ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್, ಸೌದಾಗರ್ ತಾಂಡ. ಇಂದು ನಡೆದಿರುವಂತ ಘಟನೆ ಅಂದ್ರೆ ಒಬ್ಬ ಕಣ್ಣಿರಲ್ಲದ ಗೋಪಾಲ್ ನಾಯಕ್ ರಾಠೋಡ್ ಅವರು ಜಿಲ್ಲಾಧಿಕಾರಿ ಹತ್ರ ಹೋಗಿದ್ರು. ಆದ್ರೆ ಬಟ್ ಅವರು ಸಿಬ್ಬಂದಿಗಳು DC ಆಫೀಸರ್ ಹತ್ರ ಆಫೀಸರ್ ಅಧಿಕಾರಿ ಇಲ್ಲ, ಇಲ್ಲಿಂದ ಹೊರಟಿ ಅಂತ ಹೇಳಿದ್ರು. ಅದೇ ಹೊರಟುವಾಗ ಉಮೇಶ್ ಮದ್ನಾಳ್ ಅವರು ಅಲ್ಲಿ ಭೇಟಿಯಾಗಿದ್ರು. ಅವ್ರು ಕೂಡ ಮಾತಾಡಿ ಅವ್ರ ಪ್ರಾಬ್ಲಮ್ಗಳನ್ನು ಇದು ಸಾಲ್ವ್ ಮಾಡಿ ಇಲ್ಲಿಂದ ಹೋಗಪ್ಪ, ನಿಂದೆಲ್ಲನ ಬಗೆಹರಿಸಿ ನಿಂದ DC ಇಂದ ಮಾತಾಡ್ತೀನಿ ಅಂತ ಹೇಳಿ ಅವರಿಗೆ ಬಗೆಹರಿಸಿ ಆಫೀಸರ್ನ ಕಳಿಸಿದ್ರು. ನನ್ನ ಹೆಸರು ಈರಪ್ಪ ರಾಠೋಡ್ ಅಂತ.